అందరికీ నమస్కారం అండి. ఏంటి పోండి ఏకేండి కన్నడ లేదండి నీ ముక్కుడు ముక్కలండి. నమస్కారం అండి. ಏಕೇಂಡಿ ಕರಿಕುಂಡಿ ನಮ್ಮ ಊರಲ್ಲಿ ಚಪ್ಪಲಿನ ಹಿಂಗೆ ಕಾಲಲ್ಲೇ ಹಾಕೊಳ್ಳೋದು. ನಾವು ಕುಂಡಿಲ ಹಾಕೊಳ್ಳೋದು. ನಮ್ಮ ಊರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ. ನಮ್ಮೂರಲ್ಲಿ ಸಾಸಿವೆ ಕಾಳಷ್ಟಪ್ಪ ಇರುತ್ತೆ. ಬೇಕಾ ನಿಂಗೊಂದು ಬಾಳೆಹಣ್ಣು? 10 ರೂಪಾಯಿ ತಗೋ ಮತ್ ನನ್ಗೆ ಐ ಲವ್ ಯು ಹೇಳು. 20 ರೂಪಾಯಿ ತಗೋ ಮೊದಲು ಒಂದು ಬಿಸಿ ಬಳಸ್ಕೊಂಬ. ನಾನು ಮೊಟ್ಟೆ ಆಮ್ಲೆಟ್ ಮಾಡಕ್ ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ರೆ ನೀನು ಬಿಸ್ಲಲ್ಲಿ ಶೆಕೆ ತಡಿನಾರ್ದೇವು ಫ್ರಿಜ್ ಅಲ್ಲಿ ಕೂತಿದ್ಯಾ ನಿನ್ನ. ಈ ಬೇಸಿಗೆಯಲ್ಲಿ ಶುಗರಿ ಡ್ರಿಂಕ್ಸ್ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ? ಅದಕ್ಕಿಂತ ಎಳ್ನೀರ್ ಕುಡೀರಿ. ಬಿಂದು ಜೀರಾನ 20 ರೂಪಾಯಿ ಸಿಗ್ತೈತೆ, ನೀನ್ 70 ಆಗಿದ್ಯಾ ಅವಾಗ? ನಾನು ಕಲ್ಲಂಗಡಿ ಹಣ್ಣು. ಬೇಸಿಗೆಯಲ್ಲಿ ನಿಮ್ ದೇಹಕ್ಕೆ ಎಸಿ ಹಾಕೋನು ನಾನು ಒಬ್ನೇ. ಬೇಸಿಗೆಗೆ ಬಿಸಿಲು ಜಾಸ್ತಿ ಅಂತ ನೀವೆಲ್ಲ ಹೆಚ್ಕೊಬಿಟ್ಟಿದೀರಾ ನೀವು. ಮೇಲ್ಗಡೆ ಕುಂಬಳಕಾಯಿ ಆಗಿದ್ಯಾ, ಕೆಳಗಡೆ ಸೌತೆಕಾಯಿ ಆಗಿದ್ಯಾ. ಅಂಗಡಿಯವ್ನು ನೋಡಿದ್ರೆ 50 ರೂಪಾಯಿ ಹೇಳ್ತಾನೆ. ಜಗ್ಗು ಮಹಾನ್ ಕಲಾವಿದ. ಹೇ ಗೋಬಿ, ನೀನ್ ಅಂಡರ್ ಅರೆಸ್ಟ್. ಯಾಕೆ ಸರ್ ನಮ್ ಗೋಬಿ ಏನ್ ತಪ್ಪು ಮಾಡ್ತು? ಜನರ ಆರೋಗ್ಯ ಹಾಳು ಮಾಡೋದಲ್ಲದೆ ಕೆಟ್ಟ ಮಾತುಗಳನ್ನ ಆಡ್ತೀಯ ಅಂತ ಜನರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಹಲೋ ಗಿಡ ಸರ್, ನೀವೇನ್ ಕಮ್ಮಿನಾ? ನಿಮ್ಮನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಫ್ರೆಂಚ್ ಫ್ರೈಸ್ ಮಾಡ್ತಾರೆ. ಅದರಿಂದ ನಮ್ಮ ಹೊಟ್ಟೆಗೆ ಬುಜ್ ಬರುತ್ತೆ. ನಿಮ್ಮನ್ನ ಒಳಗಡೆ ಹಾಕ್ಬೇಕು. ಸರ್ ಇದೊಂದ್ಸಲ ನನ್ನ ಬಿಡಿ. ಗೋಬಿ ನೀನೇನಕ್ ಭಯ ಪಡ್ತಾ ಇದೀಯಾ? ನಾನ್ ಬರ್ತೀನಿ ನಿನ್ನ ಬಿಡಿಸ್ಕೊಂಡ್ ಬರಕ್ಕೆ. ನಿಮ್ ಬಾಸ್ ಕಾಣೋ ನಾನು. ಎಷ್ಟು ಬೇಡ್ಕೊಂಡ್ರು ನನ್ ಬಿಡ್ಲಿಲ್ಲ ಅಲ್ವಾ? ನನ್ ಕರ್ಕೊಂಡು ಹೋಗಕ್ಕೆ ನಮ್ ಬಾಸ್ ಬರ್ತಾರೆ ಸರ್. ಬರ್ತಾ ಇದೀನಿ ಗೋಬಿ, ನೀನ್ ಅಳ್ಬೇಡ. ನೆನ್ನೆ ನೋಡಿದ್ರೆ ಆ ಇಡ್ಲಿಗೂ ಸಾಂಬಾರ್ಗೂ ಡಿವೋರ್ಸ್ ಆಯ್ತು. ಇವತ್ತು ನೋಡಿದ್ರೆ ಈ ಗೋಬಿನ ಜೈಲಿಗೆ ಹಾಕೋರೆ. ಟೈಮೇ ಸರಿ ಇಲ್ಲ. ಹಲೋ ಮಿಸ್ಟರ್ ಇಡ್ಲಿ, ಏನಂದೆ ನೀನು? ನಾನಿನ್ ಹೆಂಡತಿ ಅಂತಾನಾ? ನೋಡು, ನಮ್ಗೆ ಡಿವೋರ್ಸ್ ಆಗಿದೆ. ಏ ಸಾಂಬಾರ್ ಮುಚ್ಚೆ ಬಾಯಿ. ಅವನು ರೋಗ ಬಂದು ನರಳ್ತಾ ಇದ್ದಾನೆ. ಇವಾಗ್ಲೂ ನೀನ್ ಆಟಿಟ್ಯೂಡ್ ಬೇಕಾ? ಚೀಚಿ, ಮುಟ್ಬೇಡ ನಿನ್ ಕೊಳಕ್ ಕೈಯಿಂದ. ಓ ಗಾಡ್, ಡರ್ಟಿ ಫೆಲೋ. ಏ ಸಾಂಬಾರ್ ನಿಂದು ಅತಿ ಆಗ್ತಾ ಇದೆ. ಏ ಇಡ್ಲಿ ನಿನ್ ತಲೆ ಕೆಡ್ಸ್ಕೊಬೇಡ. ನಾನ್ ನಿಂಗೆ ಚಟ್ನಿ ಜೊತೆ ಮದುವೆ ಮಾಡಿಸ್ತೀನಿ. ಸಾಂಬಾರ್ ಏ ಇಡ್ಲಿ ನಿಂಗೆ ಚಟ್ನಿನ ಮದುವೆ ಮಾಡ್ಸಿದ್ರು ಸಾಂಬಾರ್ ಅಂತ ಕನ್ವರ್ಸ್ತೀಯಾ? ಏನೇ ಮಾಡ್ತಿದ್ಯಾ ಚಟ್ನಿ? ಲೋ ಏನೋ ಮಾಡ್ತಿದ್ಯಾ? ಅವ್ರ ಮಾವ ಪಲಾವ್. ಅಯ್ಯೋ ನಾಚಿಗೆಟ ಇಡ್ಲಿ, ನಿನ್ನ ಬುದ್ಧಿ ಎಲ್ಲಿ ಬಿಡ್ತೀಯಾ ನೀನು? ದರಿದ್ರದವನೇ ಥೂ ನಿನ್ನ. ಕೈ ಮುಗಿತೀನಿ ಸುಮ್ನಿರು ಪುಲಾವ್ ಅಣ್ಣ. ಅಯ್ಯೋ ಕ್ಯಾರೆಟ್, ನೀನಾದ್ರೂ ಹೋಗಿ ಡಾಕ್ಟರ್ನ ಕರಿಬಾರ್ದಾ? ಅಬ್ಬಬ್ಬಬ್ಬಾ, ಅವನಿಗೆ ಬೇಕಾಗಿರೋದು ಡಾಕ್ಟರ್ ಅಲ್ಲ, ಅವನಿಗೆ ಬೇಕಾಗಿರೋದು ಸಾಂಬಾರ್. ನೀನ್ ಎಂತ ಕಿತ್ತೋಗಿರೋ ಸಡೆ. ಅದಕ್ಕೆ ನಿನ್ನ ಬಿಟ್ಟು ಸಾಂಬಾರು ಹುಡಿಕೊಂಡು ಹೋಗಿದೆ ಒಡೆ. ಸಾಂಬಾರ್ ಯಾರು? ಸಾಂಬಾರ್ ಇಡ್ಲಿಯ ಎಕ್ಸ್ ವೈಫ್ ಡಾಕ್ಟ್ರೇ. ಆ ಮೋಸಗಾತಿ ಸಾಂಬಾರ್ ಹೆಸರನ್ನೇ ಇನ್ನೂ ಓಟ ಕೊಡುತ್ತಿದ್ದಾನಲ್ಲ. ಏನ್ ಹೇಳ್ಬೇಕು ಇವನಿಗೆ? ಥೂಥು. ಆ ಬಡ್ಡಿ ಮಗನ ICU ಅಲ್ಲೇ ಸಾಯಿಸ್ಬಿಡಿ ಗೈಸ್. ಇನ್ ಮುಂದೆ ಯಾರು ದಯವಿಟ್ಟು ಇಡ್ಲಿ ತಿನ್ಬೇಡಿ ಗೈಸ್. ದಯವಿಟ್ಟು ದೋಸೆ ತಿನ್ನಿ. ಇವನ ಹೆಸರ ಅರ್ಜುನ್ ಆದಿ ಅಂತ ಹೇಳಿ. ಇವನು ಮೈಸೂರ್ನವ. ವಾಟ್ ಈಸ್ ಯುವರ್ ಡೌಟ್ ವೈಟ್ ಬೇಬಿ? ನೀವು ನನ್ನ ಏನಾಗಿ ಕನ್ಸಿಡರ್ ಮಾಡ್ತೀರಾ? ರಂಡಿ. ರಂಡಿ ಈ ಕಡೆ ರಂಡಿ. ಈ ಕಡೆ ಮೈಳ್. ಏನಂದೆ ಇನ್ನೊಂದ್ಸರಿ ಹೇಳ, ಕೇಳಿಸ್ಕೊಳ್ಳಿಲ್ಲ. ಈ ಕಡೆ ಮಾತಾಡ್ತಾ ಇದ್ದೆ. ನಿಮ್ಮ ನಿರ್ಗತಿಕ ಲೈಫ್ ಎಲ್ಲಿಗೆ ಬಂದಿದೆ? ನಿರ್ಗತಿಕ ಲೈಫ್ ಅಂದ್ರೆ ನಿಮ್ಮ ಲೈಫ್, ಓವರ್ ಆಲ್ ಲೈಫ್ ಹೇಗೆ ಅಂತ ಪದ ಯಾಕೆ ಯೂಸ್ ಮಾಡಿದ್ರು? ಅಲ್ಲ, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಒಂದು ನಿರ್ದಿಗಂತ ಅಂದ್ರೆ ಅಲ್ಲಲ್ಲಲ್ಲ, ನಿರ್ಗತಿಕ ಅಂದ್ರೆ ಗತಿ ಇಲ್ದವನು ಅಂತ. ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡ್ಯಾರ, ಅದಕ್ಕೆ ನೀವು ಬಸ್ ಅಂತೀರಿ. ನಮ್ಗೇನ್ ಫ್ರೀ ಮಾಡಿಲ್ಲ, ಅದಕ್ಕೆ ನಾವೇನಲ್ಲ. ದೇಶ ನಾವು ಕಟ್ಟಿರೋ ದೇಶ ಇದು. ನಾನಿನ್ನ ಲವ್ ಮಾಡ್ತಾ ಇದ್ದೀನಿ. ಅಣ್ಣ ನಿಮ್ಗೊಂದ್ ದೊಡ್ಡ ನಮಸ್ಕಾರ. ಎಲ್ಲಿದ್ದೀರಾ, ಹೇಗಿದ್ದೀರಾ? ಹಾಗೆ ಇರಿ. ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಿರಿ. ಇವಾಗ ಒಂದು ಉಪೇಂದ್ರ ಸರ್ದು ಡೈಲಾಗ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕ ಬಂದೇಕ ಅಂತ. ಹಲೋ ಫ್ರೆಂಡ್, ಇಲ್ಲಿ ಇನ್ನೊಂದು ಯಾವ್ದೋ ಕಮೆಂಟ್ ಬಂದೈತಿ, ಇದು ಓದ ಬರ್ರಿ. ನಿನ್ನ ಬಗ್ಗೆ ಚರ್ಚೆ ಇರುತ್ತೆ ಅಂದ್ರೆ ಬಹುದೇ ನೀನು ದೊಡ್ಡ ಡಗಾರ್ ಇದ್ದಿರಬೇಕು. ಬೈ ಊರ್ ಬಿಟ್ಟು ಬರೋರು ಯಾರು ಗೊತ್ತಾ? ಡಗರ್ಗಳಲ್ಲ. ಒಬ್ರು ಸಾಲ ಮಾಡಿದವ್ರು, ಇನ್ನೊಬ್ರು ಸಾಧನೆ ಮಾಡೋರು. ಡಗರ್ಗಳೇನು ಊರಾಗ ಓಣಿ 10 ಮಂದಿ ಸಿಗ್ತಾರ. ಅಂತರ ಬಗ್ಗೆ ಎಲ್ಲ ಯಾರು ಮಾತಾಡ್ತಾರ? ಅಣ್ಣ ನಿಮ್ ಸ್ವಲ್ಪ ಡಗರ್ಗಳ ಸಹವಾಸ ಕಮ್ಮಿ ಮಾಡು. ನೋಡು ಕನಸನೆ ಕನ್ವರ್ತದಲ್ದೆ ಬಗೆಸಿಂದ ನಮ್ಮಂತರ ಕಮೆಂಟ್ ಬಾಕ್ಸ್ ದಾಗನು ಬರೀ ಅದನ್ನೇ ಬರೆಯಕತ್ತೈತಿ.
ಹುಷಾರಾಗಿರು. ನಾವು ಸೋಲೋ ಇಲ್ಲ, ಸೈಬರ್ ಕಂಪ್ಲೇಂಟ್ ಮಾಡಿ ಒಳಗ ಸಿಗಂದಂತಂದ್ರ ಮಾವ ಕರ್ಕೊಂಡೋಗಿ ಫ್ರಂಟ್ ಬ್ಯಾಕ್ ಚಂದೆ ಮಾಡ್ತಾನ ನೋಡು. ಏ ಮೊದಲ ಡೀಪ್ ಇಡು. ಒಂದು ಹುಡುಗಿ ಕಮೆಂಟ್ ಮಾಡ್ಬೇಕಂತ ಅಂದ್ರ ಫೇಕ್ ಹಾಕೊಂಡ್ರೆ ಅರ್ಥ ಕಂಡಿಸ್ತಾರ ಇಲ್ಲ ಲೇ ಮಚ್ಚ ಬ್ರೇಕಪ್ಪ ತಗೊಳ ಒಟ್ಟಿ ಕುಡಿ ತಗೊಳ ಒಟ್ಟಿ ಕುಡಿ. ಅವಳಿಗೋಸ್ಕರ ಜೀವ, ಅವಳಿಗೋಸ್ಕರ ದೇಹ, ಅವಳಿಗೋಸ್ಕರ ಪ್ರಾಣ ಅಂತಿದ್ದಲ್ಲ ಮಚ್ಚ. ಬ್ರೇಕಪ್ ಏನು ಮಚ್ಚ? ಬಾರೋ ಸ್ಟೆಪ್ ಹಾಕಣ ಬಾರೋ. ಸಿಗ್ಗಿಲಕ ನಕ ನಕ್ಕ ಅಣ್ಣದ್ದು ಬ್ರೇಕಪ್ ಆಗೋಯ್ತು. ಸ್ಟೆಪ್ ಹಾಕ್ರು. ನಕ್ಕ ಜಿಂಗಿಲಕ ನಕ್ಕ ಮಚ್ಚ ಚಿಗ್ದಿಲಕ ನಕ್ಕ. ಓಯ್ ಟ್ರೋಲರ್ಸ್, ನಿಮ್ಗೆ ಹೇಳ್ತಾ ಇರೋದು, ಸೊ ಟ್ರೋಲ್ ಮಾಡ್ತಾರೆ ಅಂತ ಎದುರ್ಕೊಳ್ಳೋ ಸೀನೆ ಇಲ್ಲ. ಯಾಕಂದ್ರೆ ಅಕ್ಕ ಆಲ್ರೆಡಿ ಇವಾಗ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ರೋಡಿಗೆ ಬಂದವಳೆ. ಇನ್ನೇನಿದ್ರು ಸೋನುಗೌಡ ಪಾರ್ಟ್ 2 ಆಗ ಕೊಟ್ಟವಳೆ. ಅದಕ್ಕೆ ಈ ಸಲ RCB ಮತ್ತೆ CSK ಮ್ಯಾಚ್ ನಡೀತಾ ಇದೆ. ಅದ್ರಲ್ಲಿ ಈ ಸಲ RCB ಸೋಲುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನು ತಿಕ್ಕಾವ್ರಿನಾ? ತಂದ್ಕೊಂಡ್ಲ ಬರ್ನಲ್ಲೋ? ಬೇಡ ಅಕ್ಕ, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವ್ದೋ ಒಂದು ಚಿಕ್ಕದ್ ಪೊರ್ಕೆ ಇಟ್ಟಿದ್ದೆ. ನಿನಗೆ ಅದೆಲ್ಲ ಸಾಲಲ್ಲ, ನಿನಗೆ ದೊಡ್ಡ ಗಡರಿನೇ ಬೇಕು. ಅದಕ್ಕೆ ಒಂದು ಸ್ಟ್ರಾಬೆರಿ ಫ್ಲೇವರ್ ಲೂಬ್ರಿಕೆಂಟ್ ಜೆಲ್ ತಂದು ಇಟ್ಕೊಂಡ್ಬಿಡು. ಗುರು ಕಾಮೆಂಟ್ಸ್ ಬರೀ ಅಕ್ಕನ್ ಅಮ್ಮನ್ ಅದ್ಬಿಟ್ರೆ ಬೇರೆ ಮಾತೇ ಬರಲ್ವಾ ನಿಮ್ಗೆ? ನನ್ಗೂ ಬರುತ್ತೆ ಅಕ್ಕನ್ ಅಮ್ಮನ್ ಅನ್ನಕ್ಕೆ. ಓಹೋ, ಅಕ್ಕ ಕಮೆಂಟ್ಸ್ ಬಗ್ಗೆ ಮಾತಾಡ್ತಾವಳೆ. ಸಂಸ್ಕೃತ ದೇಶದಲ್ಲಿ ಹುಟ್ಟಿರೋ ಸುಸಂಸ್ಕೃತ ಹೆಣ್ಣು. ನಿಂದ ಇನ್ನೊಂದು ವಿಡಿಯೋ ಇದೆ, ಹೋಗಿ ನೋಡ್ಕೊಂಬಾ. ನೋಡಿದ್ರಲ್ಲ, ನಿನ್ನಂತ ಸಂಸ್ಕಾರ ತುಂಬಿಕೊಂಡ್ರೋ ಹೆಣ್ಮಕ್ಳು RCB ಬಗ್ಗೆ ಮಾತಾಡಿದ್ರೆ ಬರೀ ಅಕ್ಕ ಅಮ್ಮ ಅಲ್ಲ, ಇಡೀ ನೀನ್ ಕಾಂದಾನೇ ತೆಗಿತಾರೆ. ನೀವೇ RCB ಫ್ಯಾನ್ಸು? ಬರೀ ಬಾಯ್ ತೆಗೆದ್ರೆ ಅಕ್ಕನ ಅಮ್ಮನ್ ಅಂತ ಬರುತ್ತೆ, ಹೇಳ್ಕೊಳಕ್ಕೆ RCB ಫ್ಯಾನ್ಸು. ನಾವ್ ಯಾವ RCB ಫ್ಯಾನು? ಅಕ್ಕ RCB ಫ್ಯಾನ್ ಅಂದ್ರೆ. ಅದಕ್ಕೆ RCB ಫ್ಯಾನೇ ಸೇರ್ಕೊಂಡು ಇವಾಗ ಚಲ್ ಅಲ್ ಕಟ್ ಕನ್ನಡದಲ್ಲ ನಾನಲ್ಲ ಕಳಿಸ್ಕೊಳ್ಳಲಿ ಮಂಗಂತುಲ್ಲೆ. ದೇವಸ್ಥಾನದಲ್ಲಿ ಎಲ್ಲ ಪೂಜಾರಿ ಗಂಡಸರು ಯಾಕಿರ್ತಾರೆ ತಮ್ಮ? ಯಾಕಂದ್ರೆ ಅಲ್ಲಾದ್ರೂ ಜನರ ಗಮನ ದೇವರ ಮೇಲೆ ಇರ್ಲಿ ಅಂತ. ಸರ್ ಟೈಮ್ ಎಷ್ಟು? 6 ಗಂಟೆ 15 ನಿಮಿಷ. ಕೊಡು ದುಡ್ಡು. ಕೊಡ್ತಾ ಇದೀನಿ. ಯಾಕೆ ದುಡ್ಡು ಇಸ್ಕೊಂತಾ ಇದ್ದೀರಾ? ಚಾಲೆಂಜ್ ಮಾಡಿದ್ದೆ ಸರ್, ಅದಕ್ಕೆ ಅವಳ ಹತ್ರ ದುಡ್ಡು ಇಸ್ಕೊಂತಾ ಇದ್ದೀನಿ. ಏನ್ ಚಾಲೆಂಜು? ಕೈಯಲ್ಲಿ ಏನ್ ಕಟ್ಟಿದ್ದೀರಾ ನೀವು? ವಾಚು. ನೀವೇನ್ ನೋಡಿ ಹೇಳಿದ್ರೆ ಹೇಳಿ ಟೈಮು. ಏನಪ್ಪಾ ಅಣ್ಣ, ಊಟ ಆಯ್ತಾ? ಹ್ಞೂನಪ್ಪ, ಆಯ್ತು ಕಣ ಊಟ ಆಯ್ತು. ಮಾಡಿರ್ತ ಬಿಡು. ಮತ್ತೇನ್ ಸಂಟಾರ್ಯ ಕೇಳ್ತಾ ಇದೀಯಾ? ಏನಿಲ್ಲ, ಹಿಂಗೆ ಒಂದು ಪಾರ ವೈರಲ್ ಬಗ್ಗೆ ಮಾತಾಡಿಬಿಟ್ಟಣ. ಏ ತಮ್ಮ, ಇಚ್ಚಿಟ್ಟು ಕೇಳು. ಆಯ್ತು ನೋಡು, ವಿಡಿಯೋ ವೈರಲ್ ಇದು ಆಮೇತೇನು. ಲೇ ಸೆಕ್ಯೂರಿಟಿ, ಮಾಡ್ತಾ ಇರೋದೇ ಲಿಪ್ಸಿಂಗ್ ವಿಡಿಯೋ. ಅದ್ರಲ್ಲಿ ಹಿಂಗೆ ಎಲ್ಲ ಬೇಕೇನೋ? ಹೋಗ್ಬಿಟ್ಟು ಗೇಟ್ ತೆಗಿಯೋಗಪ್ಪ, ಕಾರ್ ಬಂದಿದೆ ಹೋಗೋ ನಿಮ್ ಸಾವ್ಕಾರ್ದು. ನಮ್ ದೇವಿ ಹಾಕೊಂದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಅಯ್ಯೋ ನನ್ ಶಾಟಗಳ ನಮ್ ಬಗ್ಗೆ ಆಡಕತ್ತಿದ್ದೀರಾ ನೀವುಗಳು. ನಿಮ್ಗೂ ಇಡ್ತಾರ ಕಿಯ್ಯದ ಸೂರ್ಯ ಗಾಪ ಅಡಿಗಿಂದ ಮುಡಿಗಂಟ. ಅಲ್ಲ ಕಣಕ, ನೀನ್ ವಿಡಿಯೋ ಮಾಡ್ದೆ ಓಕೆ, ಅದು ಈ ಊರಿ ಬಿಸಿಲಲ್ಲಿ ಯಾವ್ದೋ ಗದ್ದೆ ತಕ್ಕೋಗ್ಬಿಟ್ಟು ಹಂಗಾತ ಹಿಂಗ್ ಮಲಿಕೊಂಡು ವಿಡಿಯೋ ಮಾಡ್ತಾ ಇದೀಯಲ್ಲ, ನೇರಳಲ್ಲೇ ಮಾಡ್ಬೋದಿತ್ತಲ್ಲ. ಜೊತೆಗೆ ಅದೇನೇನು ಹಿಂಗೆಲ್ಲ ಅಂತಿದ್ಯಾ? ಏನ್ ಹೇಳಲ್ಲ? ಹೌದು, ಗದ್ದೆ ತಗ ಹೋಗ್ಬಿಟ್ಟು ನೀನ್ ಆತರ ಮನಿಕೊಂಡು ಏನ್ ಮಾಡ್ತಿದ್ಯಾ ಹೇಳಕ್ಕೆ? ಅಯ್ಯೋ ಶಾಂಪುಗಳ ಅಂತ. ಏನ್ ಶಾಂಪುಗಳ ಅಂತ ಹೇಳೋಕೋ ಗದ್ದೆ ತಗ ಹಿಂಗ್ ಹಿಡ್ಕೊಂಡೇ ಮಾಡ್ಬೇಕಾ? ಅದು ಶಾಂಪು ಮೇಲ್ಕಂತವಲ್ಲ.